ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಅಂತೇಳಿ ಸೊ ಅಡುಗೆ ಎಲ್ಲ ಮಾಡೋದು ತುಂಬ ಇತ್ತು. ಬೆಳಗಿನ ತಿಂಡಿಗೆ ಮಮ್ಮಿ ಇಲ್ಲಿ ತೊಗರಿಕಾಳು ಸೀಸನ್ ಅಲ್ವಾ, ಸೊ ನಮ್ಮ ಹಳ್ಳಿ ಕಡೆ ಒಳ್ಳೆ ಬೆಳೆದಿರೋ ತೊಗರಿಕಾಳು ಸಿಗುತ್ತೆ. ತೊಗರಿಕಾಳು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿದರು. ಇನ್ನು ಅದ್ರ ಜೊತೆ ಮೊಸರು ಪುಟ್ಟ ಚಟ್ನಿ ಹಾಕ್ಕೊಂಡು ತಿಂದೆ. ಅಷ್ಟರಲ್ಲಿ ನಮ್ಮ ಪಪ್ಪ ಫಿಶ್ ತರೋಕ್ಕೆ ಅಂತ ಹೋಗಿದ್ರು. ಇಲ್ಲೇ ನಮ್ಮೂರ ಹತ್ರನೇ ಕೆರೆ ಇದೆ, ಸುಳೆಕೆರೆ ಅಂತ, ಫೇಮಸ್, ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಕೆರೆ. ತುಂಬಾ ಫ್ರೆಶ್ಶು ಮೀನೆಲ್ಲ ಹಿಡಿತಾ ಇರ್ತಾರೆ. ಬೆಳಗ್ಗೆನೇ ಹೋದರೆ ಕೆರೆ ಹತ್ರ ತುಂಬಾ ಒಳ್ಳೆ ಮೀನುಗಳು ಸಿಗುತ್ತೆ. ಇದು ಗೌರಿ ಫಿಶ್ಶು, ಅರ್ಧ kg ಒಂದು ಅನಿಸುತ್ತೆ. ಈ ಥರ ಫಿಶ್ ತೊಗೊಂಬಂದಿದ್ರು. ಈ ಸಲ ನಮ್ಮ ಪಾಪ ಒಂದು 5 kg ಏನೋ ಫಿಶ್ ತೊಗೊಂಬಂದಿದ್ರು. ಅದನ್ನು ಅಲ್ಲೇ ಕ್ಲೀನಾಗಿ ಕಟ್ ಮಾಡಿಸ್ಕೊಂಡು ಬಂದಿದ್ರು. ಇನ್ನು ನಾನು ಒಂದು ಅರ್ಧ ಸಾಂಬಾರು ಮತ್ತು ಅರ್ಧ ಫ್ರೈ ಮಾಡೋಣ ಅಂಥೇಳಿ ಪೀಸ್ಗಳನ್ನೆಲ್ಲ ಎತ್ತಿಟ್ಕೊಂಡೆ. ತಲೆ ಎಲ್ಲ ಸಾಂಬಾರಲ್ಲೇ ಹಾಕೋದು ನಾವು. ಸೊ ಒಬ್ಬೊಬ್ಬರು ಫ್ರೈ ಮಾಡ್ತಾರೆ, ನಾವು ತಲೆನ ಫ್ರೈ ಮಾಡೋದಿಲ್ಲ, ಸಾಂಬಾರಲ್ಲೇ ಹಾಕೋದು. ಸೊ ಹಾಗಾಗಿ ಫಸ್ಟಿಗೆ ನಾನಿಲ್ಲಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಸಾಂಬಾರು ರೆಸಿಪಿ ತುಂಬ ಸಲ ಶೇರ್ ಮಾಡಿದ್ದೀನಿ. ಬಟ್ ಫಿಶ್ ಫ್ರೈ ರೆಸಿಪಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು 2-3 ಥರದ್ದು ಮಾಡ್ತೀನಿ, ಬಟ್ ಇವತ್ತು ಮಾಡ್ತಾ ಇರೋದು ಒಂಥರ. ಸೊ ಖಾರ ಪುಡಿ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಇನ್ನು 2 ಮೊಟ್ಟೆ ತೊಗೊಂಡಿದ್ದೀನಿ ಆ್ಯಂಡ್ 3 ನಿಂಬೆಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ, ನಾನು ಯಾವತ್ತೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಅಂಗಡಿಯಿಂದ ತರಿಸಲ್ಲ, ನಾನು ಮನೇಲೇ ಫ್ರೆಶ್ಶಾಗಿ ಪ್ರಿಪೇರ್ ಮಾಡ್ಕೊತೀನಿ. ಅದರಲ್ಲೂ ಕೂಡ ಸ್ಟೋರ್ ಮಾಡಿ ಕೂಡ ಇಡಲ್ಲ. ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟೇ ನಾನು ಮಾಡ್ಕೊಳ್ತೀನಿ ಮನೇಲೇ. ನಿಜವಾಗ್ಲೂ ಅಂಗಡಿಯಿಂದ ತಂದಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋಕ್ಕೆ ನಂಗೊಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಅವ್ರು ನೀಟಾಗಿ ವಾಶ್ ಮಾಡಿರ್ತಾರೋ ಇಲ್ಲೋ ಅಂತ ಅನಿಸುತ್ತೆ ಅದನ್ನು ಯಾಕೋ ನೋಡಿದರೆ. ಹಾಗಾಗಿ ನಾನು ಈ ರೀತಿ ಮನೇಲೇ ಪ್ರಿಪೇರ್ ಮಾಡ್ಕೊತೀನಿ. ಇನ್ನು ಇದಿಷ್ಟನ್ನು ಹಾಕ್ಕೊಂಡು 2 ಮೊಟ್ಟೆನ ಇದಕ್ಕೆ ನಾನು ಒಡೆದು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಕಡಿಮೆ ಕ್ವಾಂಟಿಟಿ ಅಂದರೆ 1 ಮೊಟ್ಟೆ ಸೇರಿಸ್ಕೊಂಡ್ರೆ ಸಾಕು, ಅಥವಾ ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಬೈಂಡಿಂಗ್ ನೀಟಾಗಿ ಪರ್ಫೆಕ್ಟಾಗಿ ಫಿಶ್ ಮೇಲ್ಗಡೆ ಇರಬೇಕು ಅಂದರೆ ಮೊಟ್ಟೆ ಸೇರಿಸ್ಕೊಳ್ಳೇಬೇಕು. ಇನ್ನು ಇದಕ್ಕೆ ಹುಣಸೆ ಹಣ್ಣಿನ ಹುಳಿನೂ ಹಾಕ್ಕೋಬೋದು. ನಿಮ್ಮ ಮನೇಲಿ ನಿಂಬೆಹಣ್ಣು ಇಲ್ಲ ಅಂದರೆ ಇದಕ್ಕೆ ಹುಣಸೆ ಹಣ್ಣಿನ ಹುಳಿ ಹಾಕ್ಬೋದು. ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಹಾಕ್ಬೋದು. ನಾನು ನಿಂಬೆಹಣ್ಣು ಇದ್ದಾಗ ನಿಂಬೆಹಣ್ಣು ಹಾಕ್ತೀನಿ, ನಿಂಬೆಹಣ್ಣು ಇಲ್ಲದೇ ಇರೋ ಟೈಮಲ್ಲಿ ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಇದಕ್ಕಿನ್ನೇನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ಫಿಶ್ ಫ್ರೈ ಮಸಾಲ ಅಂಗಡಿ ಪ್ಯಾಕೆಟ್ಗಳೆಲ್ಲ ಸಿಗುತ್ತಲ್ಲ, ಅದೆಲ್ಲ ಏನೂ ಬೇಡ. ನಿಜವಾಗ್ಲೂ ಆ ಥರ ತಿಂದುಬಿಟ್ರೆ ಹೊಟ್ಟೆ ಸರಿ ಇರಲ್ಲ ಅಂತ ಹೇಳ್ತಾರೆ. ನಾವು ಹಂಗಾಗಿ ಮನೆಯಲ್ಲಿ ಯಾವುದೇ ರೀತಿ ಅಂಗಡಿಯಿಂದ ತರುವಂಥ ಪ್ಯಾಕೆಟ್ಗಳನ್ನ ಯೂಸ್ ಮಾಡೋದಿಲ್ಲ ಅಂದರೆ ಮಾಡೋದೇ ಇಲ್ಲ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನ ಆ್ಯಡ್ ಮಾಡಬೇಡಿ. ಈ ಪೇಸ್ಟ್ ಇದೆಯಲ್ಲ ಹೀಗೆ ಇರಬೇಕು ತಿಕ್ಕಾಗಿ. ಯಾಕಂದರೆ ಫಿಶ್ನ ಫಸ್ಟಿಗೆ ನಾವು ಉಪ್ಪಾಕಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆ ಇಟ್ಟಿರ್ತೀವಿ. ಅದಾದಮೇಲೂ ಕೂಡ ಫಿಶಲ್ಲಿ ನೀರು ಅನ್ನೋದು ಬಿಟ್ಕೊಳ್ಳುತ್ತೆ ಮ್ಯಾರಿನೇಷನ್ ಆಗುವಾಗ. ಹಾಗಾಗಿ ಇದಕ್ಕೆ ನೀರನ್ನ ಆ್ಯಡ್ ಮಾಡಬೇಡಿ. ಈ ರೀತಿ ಒಂದೊಂದೇ ಪೀಸ್ ತೊಗೊಂಡು ಇದಕ್ಕೆ ನೀಟಾಗಿ ಈ ರೀತಿ ಹಚ್ಕೊಳ್ತಾ ನೀಟಾಗಿ ಜೋಡಿಸಿ ಇಟ್ಕೊಂಡು ಇದನ್ನು ಒಂದು 2 to 3 hour ಮ್ಯಾರಿನೇಟ್ ಮಾಡ್ಬೋದು. ನಿಮಗೆ ಅರ್ಜೆಂಟ್ ಇದೆ ಅಂತ ಅಂದರೆ ಒಂದು 15 ನಿಮಿಷ ಮ್ಯಾರಿನೇಟ್ ಮಾಡಿ ಹಾಗೆ ಕರಿಬೋದು. ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಇಲ್ಲ. ನಾನು ಫ್ರಿಜ್ಜಲ್ಲೇನು ಇಡೋದಿಲ್ಲ, ಹಾಗೆ ಹೊರಗಡೆನೇ ಇದನ್ನು ಮ್ಯಾರಿನೇಷನ್ಗೆ ಬಿಡ್ತೀನಿ. ಎಲ್ಲ ಫಿಶ್ಶಿಗೂ ಕೂಡ ಈ ಮಸಾಲಾನ ನೀಟಾಗಿ ಇರ್ತಿ ಹಚ್ಕೊಂಡು, ಅದು ಆಲ್ರೆಡಿ ಮ್ಯಾರಿನೇಷನ್ ಆದಮೇಲೆ ನೀರು ಬಿಟ್ಕೊಂಡು ಒಂದೊಂದು ಕಡೆ ಹೋಗಿರುತ್ತೆ. ಇನ್ನೊಂದು ಸಲ ನೀವು ನೀಟಾಗಿ ಎಲ್ಲ ಹಚ್ಕೋಬೇಕು, ಅದಕ್ಕೆ ಹಿಡಿಯೋ ರೀತಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಇದನ್ನು ಕರಿಬೇಕು. ಸೂಪರಾಗಿರುತ್ತೆ. ಬೈಂಡಿಂಗ್ ಎಲ್ಲ ನೀಟಾಗಿ ಕೂತಿರುತ್ತೆ. ನಿಜವಾಗ್ಲೂ ಒಂದೊಂದು ಸಲ ಎಣ್ಣೆಯಲ್ಲಿ ಕರಿಯುವಾಗ ಮಸಾಲ ಸಪ್ರೇಟು ಇದು ಸಪ್ರೇಟ್ ಆಗುತ್ತಲ್ಲ, ಆ ರೀತಿ ಆಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ನು ನೆಕ್ಸ್ಟ್ ಡೇದು ವ್ಲಾಗ್ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. TT ಎಕ್ಸಾಮ್ ಇತ್ತು, ಎಲ್ಲರಿಗೂ ಗೊತ್ತಿದ್ದೇ ಇದೆ. ಸೊ ಹಾಗಾಗಿ ನಾವು ಬೆಳಗ್ಗೆನೇ ಹೊರಟ್ವಿ. ನಾನು ನನ್ನ ತಂಗಿ ಇಬ್ಬರದು ಇತ್ತು. ಸೊ ನನ್ನ ಹಸ್ಬೆಂಡು ಕರ್ಕೊಂಡು ಹೋಗ್ತಾಯಿದ್ರು. ಯಾರೆಲ್ಲ TT
ಆಲ್ರೆಡಿ ಈ ವ್ಲಾಗ್ ನೋಡ್ತಾ ಇದ್ದರೆ ಬರ್ದಿರ್ತೀರ. ಯಾರ್ದೆಲ್ಲ ಹೇಗಾಯಿತು ಎಕ್ಸಾಮು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಹಾಗೆ ಹೋಗ್ತಾನೆ ಒಂದು ಸ್ವಲ್ಪ ಹಾಗೆ ರಿವಿಷನ್ ಮಾಡೋಣ ಅಂಥೇಳಿ ರಿವಿಷನ್ ಮಾಡ್ತಾಯಿದ್ದೆ. ಇನ್ನು 1 ಅವರ್ 2 ಅವರ್ ಮುಂಚೆನೇ ಹೋಗಿದ್ವಿ. ನನ್ನ ತಂಗಿ ಸ್ವಲ್ಪ ಹೇರ್ ಕಟ್ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ಲು, ಹಾಗಾಗಿ ಆಲ್ಫಾಗೆ ಬಂದಿದ್ವಿ. ಈ ಶಾಪಲ್ಲಿ ನನಗೆ ಸರ್ವಿಸ್ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಆ್ಯಂಡ್ ಎಕ್ಸ್ಪೆನ್ಸಿವ್ ಕೂಡ ಇಲ್ಲ ಅಷ್ಟೊಂದು. ಸ್ವಲ್ಪನೇ ಸಿಂಪಲ್ಲಾಗಿ ಹೇರ್ ಕಟ್, ಯು ಶೇಪು ವಿ ಶೇಪು ಎಲ್ಲ ಕೇಳಿದ್ರೆ ತುಂಬ ಹೇರ್ ಲಾಸ್ ಆಗುತ್ತೆ, ತುಂಬ ಶಾರ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದರು. ಬಟ್ ಶಾರ್ಟ್ ಮಾಡಿಸೋದಕ್ಕೆ ಇಷ್ಟ ಇದ್ದಿದ್ದಿಲ್ಲ. ಹಾಗಾಗಿ ಆ್ಯಂಡ್ ಡೀಪ್ ಯು ಮಾಡಿಸಿದ್ರೆ ಮಾತ್ರ ಶೇಪ್ ಕಾಣುತ್ತೆ, ಲೈಟಾಗಿ ಅಂದರೆ ಅದು ಶೇಪ್ ಕಾಣಲ್ಲ, ಲೆವೆಲ್ ಥರನೇ ಕಾಣುತ್ತೆ ಅಂತ ಎಲ್ಲ ಹೇಳಿದರು. ಹಾಗಾಗಿ ಬೇಡ ಬಿಡಿ ಆಯಿತು ಅಂತ, ಲೆವೆಲ್ ಕಟ್ಟೇ ಇರಲಿ, ಇಲ್ಲ ಲೇಯರ್ ಕಟ್ ಮಾಡಿಸ್ಕೊಳ್ಳಿ ಅಂದರು. ಒಂದ್ಸಲ ಲೇಯರ್ ಕಟ್ ಮಾಡಿಸಿದ್ರಿ ಅಂದರೆ ಅದನ್ನು ಮೇಂಟೈನ್ ಮಾಡಬೇಕು, ಮತ್ತು ಹೇರ್ ತುಂಬಾ ಲಾಸ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಹೇರ್ಸ್ ಯಾರ್ದಿರುತ್ತೆ ದಯವಿಟ್ಟು ಅವರೆಲ್ಲ ಲೇಯರ್ ಕಟ್ ಇದನ್ನೆಲ್ಲ ಮಾಡ್ಸೋಕ್ಕೆ ಹೋಗಬೇಡಿ. ನೀವು ಜಸ್ಟ್ ಒಂದು ಸ್ವಲ್ಪ ಲೆವೆಲ್ ಕಟ್ ಮಾಡಿಸ್ಕೊತ ಇರೋ ಹೇರ್ನೇ ಮೇಂಟೈನ್ ಮಾಡಿದರೆ ಸಾಕು. ಯಾಕಂದರೆ ಇವಾಗಿನ ಕಾಲದಲ್ಲಿ ಕೂದಲು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಮುಗಿಸ್ಕೊಂಡು ಸ್ಲಿಪ್ಪರ್ಸ್ ಅದೇ ಟೈಮಿಗೆ ನಂದು ಕಿತ್ತೋಗ್ಬಿಡ್ತು. ಅಲ್ಲೇ ಪಕ್ಕದಲ್ಲಿರೋ ಸ್ಲಿಪ್ಪರ್ ಶಾಪಿಗೆ ಹೋಗಿ ಸ್ಲಿಪ್ಪರ್ಸ್ ತೊಗೊಂಡ್ವಿ. ಬಟ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಸ್ಲಿಪ್ಪರ್ಸ್ ಇಲ್ಲಿ ಅಂತೇಳಿ ನನ್ನ ತಂಗಿ 2 ಜೊತೆ ನಾನು 2 ಜೊತೆ ತೊಗೊಂಡ್ವಿ. ಅಮೌಂಟ್ ಕೂಡ ವರ್ತ್ ಅನ್ನಿಸ್ತು. ಮತ್ತು ಒಂದೊಂದು ಸಲ ಎಷ್ಟು ಅಂಗಡಿ ತಿರುಗಾಡಿದ್ರೂ ಸ್ಲಿಪ್ಪರ್ಸ್ ಚೆನ್ನಾಗಿರೋದು ಸಿಗಲ್ಲ, ಚೆನ್ನಾಗಿರೋದು ಸಿಕ್ತು ಅಂತ ನಾನು ಕೂಡ ತೊಗೊಂಡೆ. ಅದಾದಮೇಲೆ ಪೋಲಾರ್ ಬಿಯರ್ಗೆ ಹೋಗೋಣ ಅಂತ ಹೊರಟ್ವಿ. ನಾನು ಪೋಲಾರ್ ಬಿಯರಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನ್ನ ತಂಗಿ ಆಲ್ರೆಡಿ 2-3 ಸಲ ಹೋಗಿದ್ದಾಳೆ. ನಿಜವಾಗ್ಲೂ ಹಾಗಿರುತ್ತೆ ಹೀಗಿರುತ್ತೆ ಅಂತ ಎಲ್ಲರೂ ಹೇಳೋದು ಕೇಳಿ ಹೋದ್ವಿ. ಎಲ್ಲರಿಗೂ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ, ಬಟ್ ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ಇಲ್ಲಿ DBC ಅಂತ ಸಿಗುತ್ತಲ್ಲ ಪೋಲಾರ್ ಬಿಯರಲ್ಲಿ, ಡೆತ್ ಬೈ ಚಾಕ್ಲೇಟ್ ಅಂತ ಫೇಮಸ್ಸು. ಅದನ್ನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ DBC ಕ್ರೇವಿಂಗ್ಸು ಅದು ಇದು ಅಂತೆಲ್ಲ ನೋಡಿ ಅಷ್ಟೊಂದು ಚೆನ್ನಾಗಿರುತ್ತಾ ಇದು ಅಂಥೇಳಿ ನಾನು ನೋಡಿನೇ ಕ್ರೇವಿಂಗ್ಸ್ ಮಾಡ್ಕೊಂಡಿದ್ದೆ, ತಿನ್ನಬೇಕು ಅಂತ. ಓಕೆ ಟ್ರೈ ಮಾಡೋಣ ಅಂಥೇಳಿ. ಬಟ್ ಯಾವಾಗಲೂ ಹೋಗೋದಕ್ಕೆ ಟೈಮ್ ಆಗಿದ್ದಿಲ್ಲ. ಇವತ್ತು ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಇದ್ದಿದ್ದರಿಂದ ಅಲ್ಲೇ ನಿಯರ್ ಇದೆ ಅಲ್ಲ, ಹೆಂಗೋ ಐಸ್ ಕ್ರೀಮ್ ತಿನ್ನೋಣ ಸಾಕು, ಊಟ ಎಲ್ಲ ಏನು ಮಾಡೋದು ಬೇಡ ಅಂಥೇಳಿ ಒಂದು ಗಡ್ಬಡ್ಡು ಮತ್ತು ಒಂದು DBC ಮತ್ತು ಸ್ಯಾಂಡ್ವಿಚ್ ತೊಗೊಂಡಿದ್ದೆ. ಪನ್ನೀರ್ ಸ್ಯಾಂಡ್ವಿಚ್ ಮತ್ತು ವೆಜಿಟೇಬಲ್ ಸ್ಯಾಂಡ್ವಿಚ್ಚು. ನನಗೆ ಸ್ಯಾಂಡ್ವಿಚ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಇನ್ನು DBC ನನಗೆ ಟೇಸ್ಟ್ ನೋಡಿ ಫಸ್ಟ್ ಬೈಟಲ್ಲೇ ನಾನು ಕಳೆದೋಗ್ಬಿಟ್ಟೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಫಸ್ಟ್ ಬೈಟಲ್ಲೇ ನನಗೆ ವಾಕರಿಕೆ ಬಂದಂಗೆ ಆಯಿತು. ಅಷ್ಟು ನನಗೆ ಅಷ್ಟು ಹೇಟೆಸ್ಟ್ ಆಗೋಯ್ತು. ಇಷ್ಟ ಅಂದರೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಬೇಕು. ಯಾರಿಗಿಷ್ಟ ಆಗುತ್ತೋ, ಹೇಗೆ ಇಷ್ಟಪಟ್ಟು ತಿಂತಾರೋ ನನಗೆ ಗೊತ್ತಿಲ್ಲ, ನನಗಂತೂ ಹೀಗೆ ಅನ್ನಿಸ್ತು. ಗೊತ್ತಿಲ್ಲ, ಎಲ್ಲರೂ DBC ಹಾಗೆ ಹೀಗೆ ಅನ್ನೋದು ನೋಡಿ ನಾನು ತೊಗೊಂಡೆ. ಬಟ್ ನನಗೆ ಅದರಲ್ಲಿ ಬ್ರೌನೀಸ್ ಆಗಿರ್ಬೋದು, ಫ್ಲೇವರ್ ಆಗಿರ್ಬೋದು ಯಾವುದೂ ಇಷ್ಟ ಆಗಲಿಲ್ಲ. ನಿಜವಾಗ್ಲೂ ನಾನು ಹೀಗೆ ಅಂತಿದ್ದೀನಿ ಅಂತ ಅಲ್ಲ, ಯಾರೆಲ್ಲ ಇದನ್ನು ಫೇವ್ರೇಟೋ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ. ನನ್ನ ಟೇಸ್ಟಿನ ಪ್ರಕಾರ ನಾನು ಹೇಳಿದೆ ಅಷ್ಟೇ. ಅದರ್ವೈಸ್ ಗಡ್ಬಡ್ ಕೂಡ ಅಷ್ಟೇ, ನನಗೆ ಅಲ್ಲಿ ಅಷ್ಟೊಂದೇನು ಅನಿಸ್ಲಿಲ್ಲ. ಬರೀ ಎಲ್ಲ ಜಾಸ್ತಿ ಒಣ ದ್ರಾಕ್ಷಿನೇ ಹಾಕಿದ್ರು. ಇನ್ನು ಸ್ಯಾಂಡ್ವಿಚ್ ಬಗ್ಗೆ ಹೇಳೋದಾದರೆ ಚೆನ್ನಾಗಿತ್ತು. ಸ್ಯಾಂಡ್ವಿಚ್ಚಲ್ಲಿ ನನಗೆ ವೆಜ್ ಸ್ಯಾಂಡ್ವಿಚ್ಚು, ಪನ್ನೀರ್ ಸ್ಯಾಂಡ್ವಿಚ್ ಎರಡೂ ಇಷ್ಟ ಆಯಿತು. ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಳಗಡೆ ಹಾಕಿರುವಂಥ ಮಸಾಲ ಎಲ್ಲ ಚೆನ್ನಾಗಿತ್ತು. ಅದ್ರ ಜೊತೆ ಈ ಚಿಪ್ಸ್ ಕೊಟ್ಟಿದ್ರು. ನಿಜವಾಗ್ಲೂ ಇದು ಲೇಸ್ ಅವರೇ ತೊಗೊಂಡು ಕೊಟ್ಟಿದ್ದಾರೆ, ಇಲ್ಲೇ ಪ್ರಿಪೇರ್ ಮಾಡಿರೋದು ಅಂತ ನನಗೆ ಅನ್ನಿಸ್ಲಿಲ್ಲ ಯಾಕೋ. ಸ್ಯಾಂಡ್ವಿಚ್ ಎಲ್ಲ ತಿಂದ್ಕೊಂಡು ಎಕ್ಸಾಮ್ ಮುಗಿಸ್ಕೊಂಡು ಒಂದು ಸ್ಯಾರಿ ತೊಗೋಬೇಕಿತ್ತು, ಹಾಗಾಗಿ ಬಂದ್ವಿ BScಗೆ. ನಾನು ಜಾಸ್ತಿ ತೊಗೊಳ್ಳೋದು ದಾವಣಗೆರೆಯಲ್ಲಿ BSc ಎಕ್ಸ್ಕ್ಲೂಸಿವಲ್ಲೇ ನನಗೆ ಇಷ್ಟ ಆಗುತ್ತೆ. ನಾನು ಅದರ್ವೈಸ್ ನ್ಯೂ BSc ಆಗಿರ್ಬೋದು, ಓಲ್ಡ್ BSc ಆಗಿರ್ಬೋದು ಹೋಗಲ್ಲ. ಇನ್ನು ಪ್ರೈಸ್ ಬಗ್ಗೆ ಹೇಳೋದಾದರೆ ವರ್ತ್ ಅಂದರೆ ವರ್ತ್. 1400 ರುಪೀಸ್ ನೋಡಿ. ಈ ಸ್ಯಾರಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು, ಆರ್ಟ್ ಸಿಲ್ಕ್ ಸ್ಯಾರಿ. ಬಟ್ ಗ್ರೀನಲ್ಲೇ ತೊಗೋಬೇಕು ಅಂತ ನಾನು ಮೈಂಡಲ್ಲಿ ಆಲ್ರೆಡಿ ಡಿಸೈಡ್ ಆಗಿದ್ದೆ. ಗ್ರೀನಲ್ಲಿ ತೊಗೊಳ್ಳೋದಾದರೆ ಬಾಟಲ್ ಗ್ರೀನ್ ತೊಗೋಬಾರ್ದು, ರಾಮ ಗ್ರೀನ್ ತೊಗೋಬಾರ್ದು, ಇದೆಲ್ಲ ಡಿಸೈಡ್ ಆಗಿದೆ. ಈ ಪ್ಯಾರೆಟ್ ಗ್ರೀನ್ ಇದೆಯಲ್ಲ, ಈ ಕಲರ್ ನನ್ನ ಹತ್ರ ಇಲ್ಲ ಗ್ರೀನಲ್ಲಿ. ಸೊ ಇದೇ ಕಾಂಬಿನೇಷನಲ್ಲಿ ನಾನು ಟಿಶ್ಯೂ ಅಲ್ಲೇ ತೊಗೋಬೇಕಂತ ಹೋಗಿದ್ದೆ ಫ್ರೆಂಡ್ಸ್. ಯಾಕಪ್ಪ ಅಂತ ಅಂದರೆ ನನ್ನ ಮದುವೆ ಟೈಮಲ್ಲಿ ಟಿಶ್ಯೂ ಸ್ಯಾರಿ ಅನ್ನೋದು ತುಂಬ ಟ್ರೆಂಡಿಂಗಲ್ಲಿತ್ತು. ಅವಾಗೇನೋ ನ್ಯೂ ಬಂದಿದ್ವು. ಮ್ಯಾರೇಜ್ ಆ ಟೈಮಲ್ಲಿ
ಐ ಮೀನ್ 2022-23 ಇಂದ ಮದುವೆಗಳಲ್ಲಿ ಎಲ್ಲರೂ ಟಿಶ್ಯೂ ಸ್ಯಾರೀಸೇ ತೊಗೊಳ್ತಾ ಇದ್ರು ಅಂಥೇಳಿ ನಾನು ಟಿಶ್ಯೂ ಸ್ಯಾರಿ ತೊಗೊಳ್ಳಿಲ್ಲ. ನಾನು ಕಾಂಚಿಪುರಂ ಸ್ಯಾರಿ ತೊಗೊಂಡಿದ್ದೆ. ಹಾಗಾಗಿ ಈ ಸಲ ನಾನು ಟಿಶ್ಯೂ ಸ್ಯಾರಿಯಲ್ಲಿ ಒಂದು ಸ್ಯಾರಿ ನಾನು ತೊಗೊಂಡಿಲ್ಲ. ಅದಾದಮೇಲೂ ಕೂಡ ಸಾಫ್ಟ್ ಮೆಟೀರಿಯಲ್ಲೇ ಬೇಕು, ತುಂಬ ದಪ್ಪ ಅನ್ನಿಸ್ಬಾರ್ದು ಅಂತ ನಾನು ನೋಡಿರೋವೆಲ್ಲ ಆಲ್ಮೋಸ್ಟ್ ದಪ್ಪ ಅಂತ ಅನ್ನಿಸ್ತಾ ಇತ್ತು. ಅದರಲ್ಲೇ ನನಗೆ ನೋಡೋಣ ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ಇದರಲ್ಲೇ ಮಾಡಿಫೈ ಮಾಡಿ ಬಿಡ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ಒಂದು ಟಿಶ್ಯೂ ಸ್ಯಾರಿ ಮಮ್ಮಿ ಡ್ಯಾಡಿ ಕೊಡಿಸಿದ್ರು. ಆ್ಯಂಡ್ ಇದು ಒಂದು ಇಳ್ಕಲ್ ಸೀರೆ ತೊಗೋಬೇಕಂತ ಭಾಳ ಆಸೆ ಆಗ್ತಾಯಿತ್ತು. ಯಾಕೋ ತುಂಬ ದಿನದಿಂದ ನನ್ನ ಹತ್ರ ಒಂದು ಇಳ್ಕಲ್ ಸ್ಯಾರಿ ಇದ್ದಿದ್ದಿಲ್ಲ. ನನ್ನ ಹಸ್ಬೆಂಡು ನಾನು ಒಂದು ಸ್ಯಾರಿ ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಸೀರೆಗಳಿಗೆ ದುಡ್ಡು ಹಾಕೋದಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಅದಕ್ಕೆ ನಾನು ತುಂಬಾ ಕಡಿಮೆ ರೇಟಲ್ಲೇ ಸ್ಯಾರಿ ತೊಗೊಂಡಿದ್ದೀನಿ. ಈ ಸ್ಯಾರಿಗಳ ಪ್ರೈಸ್ ಎಷ್ಟಿರ್ಬೋದು ಅಂತ ಕಾಮೆಂಟ್ ಮಾಡಿ. ಎಸ್ಪೆಷಲಿ ಈ ಒಂದು ಸ್ಯಾರಿ ನಾನು ತೊಗೊಂಡಿರೋದು ಅಪ್ಪ ಅಮ್ಮ ಕೊಡಿಸಿದ್ರು. ಅವ್ರು ನೀನು ಎಷ್ಟರ ಎಕ್ಸ್ಪೆನ್ಸಿವ್ ಸ್ಯಾರಿ ತೊಗೋ ಅಂತ ಹೇಳಿದರು. ನನ್ನ ತಂಗಿನೂ ಅಕ್ಕ ತೊಗೊಳ್ಳೇ, ಇದು ಸ್ಪೆಷಲ್ ಮೂಮೆಂಟ್ ಅಲ್ವಾ, ಕೊಡಿಸ್ಕೊಳ್ಳೆ ಅಂತ ಅಂದ್ಲು. ನಿಜವಾಗ್ಲೂ ವೇಸ್ಟ್ ಆಫ್ ಮನಿ. ನನ್ನ ಹತ್ರ ಎಷ್ಟೊಂದು ಸ್ಯಾರೀಸ್ ಹಾಗೇ ಇದ್ದಾವೆ ಕಾಸ್ಟ್ಲಿವೆಲ್ಲ. ನಾನು ಮೈಂಡಲ್ಲಿ ಡಿಸೈಡ್ ಆಗಿದ್ದೀನಿ ಆಲ್ರೆಡಿ, ಸೀರೆಗಳನ್ನ ಜಾಸ್ತಿ ತೊಗೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ಸೀರೆಗಳಿಗೆ ಜಾಸ್ತಿ ದುಡ್ಡು ಹಾಕಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಆದ್ರೂ ಕೂಡ ಇದು ಯಾವ ರೇಂಜಲ್ಲಿ ಇರ್ಬೋದು, ನಾನು ಅಂದ್ಕೊಂಡಿದ್ದ ರೇಂಜಲ್ಲೇ ನನಗೆ ನಾನು ಅಂದ್ಕೊಂಡಿದ್ದ ಕಲರ್ ಕಾಂಬಿನೇಷನ್ನೇ ಸಿಕ್ತು. ಅದು ನಾನು ಅಂದ್ಕೊಂಡಿರೋ ಪ್ಯಾಟರ್ನ್ ಅಂದರೆ ಟಿಶ್ಯೂ ಸ್ಯಾರಿ ಅದರಲ್ಲೇ ಸಿಕ್ತು. ಅದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಫೈನಲಿ ಬಿಲ್ ಮಾಡಿಸಿ ಜ್ಯೂಸ್ ಕುಡಿಯೋಣ ಅಂತ ಬಂದು ಇನ್ನೇನು ಮನೆಗೆ ಹೊರಟ್ವಿ. ಸೊ ಕತ್ಲೇ ಆಗಿಬಿಟ್ಟಿತ್ತು. ಆಲ್ರೆಡಿ 6:30 ಹಿಂಗಾಯಿತು. ಬಟ್ ಶಾಪಿಂಗ್ ಮಾತ್ರ ಬೇಗನೆ ಮುಗ್ದೋಯ್ತು ಈ ಸಲ ನಮ್ಮದು. ಫಟಾಫಟ್ ಅಂತಲೇ ಮುಗ್ದೋಯ್ತು, ಬೇಗನೆ ಸೆಲೆಕ್ಟ್ ಆಗೋಯ್ತು. ನಾನು ಯಾವ ಥರ ಸ್ಯಾರಿ ಬೇಕು ಅಂತ ನಾನು ಅಂದ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ನೋ ಅದೇ ರೀತಿ ಸ್ಯಾರಿನೇ ಸಿಕ್ತು. ಹಾಗಾಗಿ ಬೇಗನೆ ಆಯಿತು. ನಾನು ಅಂದ್ಕೊಂಡಿದ್ದ ಪ್ರೈಸ್ ರೇಂಜ್ ಅಲ್ಲೇ ಸಿಕ್ತು. ನಾನು ಯಾಕೆ ಸ್ಯಾರಿ ತಗೊಂಡಿದ್ದೀನಿ ಅಂತ ಯಾರಿಗಾದರೂ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸ್ಯಾರಿ ಪ್ರೈಸ್ ಎಷ್ಟು, 2 ಸ್ಯಾರಿ ತೊಗೊಂಡ್ನಲ್ಲ ಎಷ್ಟು ಪ್ರೈಸು, ಬ್ಲೌಸ್ ಯಾವ ರೀತಿ ಇದೆ, ಪ್ರತಿಯೊಂದು ಡೀಟೇಲ್ಸ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ತುಂಬ ಅಂದರೆ ತುಂಬ ಟೈರ್ಡ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ಅಗ್ಲಗ್ಲ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅಂಥೇಳಿ ಅಪ್ಪ ಅಮ್ಮನೂ ಇವತ್ತು ಬಂದಿದ್ದರು. ಹಾಗಾಗಿ ಅವರು ಅಂದರು, ನೀನು ಹಿಂಗೆ ಮಾಡ್ತಾ ಇದೆಯಾ, ತಗೋ ಅಂತ ನಾವು ಹೇಳ್ತಾನೆ ಇದ್ದೀವಿ, ಬೇಡ ಅಂತ ಹೇಳ್ತಿದ್ಯಾ, ನೀನು ತೊಗೊಳ್ಳೇಬೇಕಂತ ಮಮ್ಮಿ ಹೇಳಿದರು ಪಾಪ. ನಮ್ಮ ಮಮ್ಮಿ ಅಂದರು, ನಮ್ಮ ಡ್ಯಾಡಿನೂ ಅಷ್ಟೇ, ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಳ್ಳಮ್ಮ, ರೇಟಿನ ಬಗ್ಗೆ ಯಾಕೆ ನೋಡ್ತೀಯಾ ಅಂತ ಪದೇ ಅದೇ ಹೇಳ್ತಾಯಿದ್ರು. ಇಲ್ಲ, ಸುಮ್ಮನೆ ನನಗೆ ಇತ್ತೀಚೆಗೆ ಸ್ಯಾರೀಸಿಗೆ ದುಡ್ಡು ಹಾಕೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ತೊಗೊಂಡ್ರೆ ಮೈಸೂರು ಸಿಲ್ಕು, ಪ್ಯೂರ್ ಕ್ರೇಪು ಈ ಥರದಕ್ಕೆ ಅಮೌಂಟ್ ಹಾಕೋಕ್ಕೆ ಇಷ್ಟ ಆಗ್ತಿದೆ. ಬಿಟ್ಟರೆ ನನಗೆ ಎಕ್ಸ್ಪೆನ್ಸಿವ್ ಸ್ಯಾರೀಸ್ ಯಾಕೋ ಇಷ್ಟ, ಅಂದರೆ ಅಮೌಂಟ್ ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.